ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ, ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನಮ್ಮನೆಯಲ್ಲಿ ಹೂವಿನ ಗಿಡ ಹಾಕೋಕೆ ಪಟಗಳನ್ನ ರೆಡಿ ಮಾಡಿ ಅದಕ್ಕೆ ಡ್ರಿಪ್ ಪೈಪ್ ಎಲ್ಲ ಮಾಡಿದ್ದೆ ಆಗಿತ್ತು. ಬಟ್ 20 ಡೇಸ್ ಮೇಲಾದರೂ ಕೂಡ ಗಿಡಗಳನ್ನ ಇನ್ನೂ ನೆಟ್ಟಿರಲಿಲ್ಲ. ಯಾಕಂದರೆ ನಮ್ಮನೆಯಲ್ಲಿ ಗೊತ್ತಲ್ವ, ನಾನು ಶೆಡ್ದ ವಿಡಿಯೋ ಎಲ್ಲ ಹಾಕಿದ್ದೀನಿ. ಶೆಡ್ ಮಾಡಲಿಕ್ಕೆ ಆಚಾರ ಎಲ್ಲ ಬರ್ತಾ ಇದ್ದಾರೆ. ಆ ಕಡೆ ಗಮನ ಕೊಟ್ಟಿರೋದ್ರಿಂದ ಈ ಕಡೆ ಹೂವಿನ ಗಿಡಗಳ ಕಡೆ ಗಮನ ಕೊಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಇಬ್ಬರು ಆಳನ್ನ ಕರ್ಕೊಂಡಿದ್ವಿ. ಅವರು ಬೆಳಗ್ಗೆನೇ 7 ಗಂಟೆಗೆ ಬಂದಿದ್ದರು. ಅವ್ರಿಗೆ ಕಾಫಿ ಕೊಡೋಣ ಅಂತ ಹೊಲ್ದ ಹತ್ರ ಬಂದಿದ್ದೆ. ಸೊ ಆಗ ಒಂದು ಚಿಕ್ಕ ವಿಡಿಯೋನ ಮಾಡ್ಕೊಂಡಿದ್ದೀನಿ, ಯಾವ ರೀತಿ ಪೇಪರ್ನ ಹಾಸ್ತೀವಿ ನಾವು, ಅದ್ರ ಮೇಲೆ ಯಾವ ರೀತಿ ಮಣ್ಣು ಹಾಕ್ತೀವಿ ಅನ್ನೋದನ್ನು. ಸೊ ನಿಮ್ಮ ಕಡೆ ಯಾವ ರೀತಿ ಹಾಕ್ತೀರ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಕಾಫಿ ಕೊಟ್ಟ ನಂತರ ನಾವು ಹಸುಗಳೇನಿದೆ, ಫಸ್ಟು ಬೆಳಗ್ಗೆನೇ ಹಸುಗಳನ್ನ ತಗೊಂಡೋಗಿ ಹೊಲ್ದ ಹತ್ರ ಕಟ್ಟೋವನ್ನೆಲ್ಲ ಕಟ್ಟಿ ಬಂದುಬಿಟ್ರೆ ಉಳಿದಿದ್ದು ಸಂಜೆ ತನಕ ಅವು ಮೇಯ್ಕೊಂತ ಇರ್ತವೆ. ಮಧ್ಯದಲ್ಲಿ ಹೋಗಿ ನೀರು ಕುಡಿಸಿ ಇನ್ನೊಂದು ಕತ್ತು ಬಂದರೆ ಆಗುತ್ತೆ. ಸೊ ಈ ಥರ ಐಡಿಯಾ ಮಾಡಿಕೊಂಡು ನಾವು ಹೊಲ್ದ ಹತ್ರ ಹಸುಗಳನ್ನ ಇಟ್ಕೊಂಡು ಹೋದ್ವಿ. ನಾನು ಹಿಂದ್ಗಡೆ ಇಟ್ಕೊಂಡು ಹೋಗ್ತಾ ಇದ್ದೀನಲ್ವ, ಅದು ಅವೆರಡು ಹಸುಗಳು ವ್ಯಾಪಾರಕ್ಕೆ ಸೇಲ್ಗೆ ಅಂತ ತಂದಿರೋವಂಥ ಹಸುಗಳು. ಉಳಿದಿರೋ ಅಂಥ ಮುಂದ್ಗಡೆ ನಮ್ಮ ಮಾವನವರು 3 ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಮುಂದೆ ನನ್ನ ಮಗ 2 ಇಟ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಇವೆಲ್ಲ ಹೊಲ್ದ ಹತ್ರ ಮೇಯೋವಂಥ ಹಸುಗಳು. ಅವಲ್ದೇ ನಾವು ಮನೆ ಹತ್ರ ಬೇಕಾದಷ್ಟು ಹಸುಗಳಿದ್ದಾವೆ. ಒಂದು 12ರಿಂದ 13 ಹಸುಗಳು ಮನೆ ಹತ್ರ ಇರ್ತವೆ. ಸೊ ನಂತರ ಇಲ್ಲಿ ನಾವು ರೋಡ್ ಸೈಡ್ನಲ್ಲಿ ನೋಡ್ತಾ ಇರ್ಬೋದು ಶುಂಠಿ ಬೆಳೆ ಈ ಸಲ ಪ್ರತಿಯೊಬ್ಬರದು ಕೂಡ ಸೂಪರಾಗಿ ಬಂದಿದೆ. ಯಾರ್ದು ಕೂಡ ಇನ್ನೂ ಕಾಯಿಲೆ ಸ್ಟಾರ್ಟ್ ಆಗಿಲ್ಲ. ಕೆಲವೊಬ್ರದ್ದು ಅಲ್ಲಿ ಇಲ್ಲಿ ಬಂದಿರುವಂಥ ಕಾಯಿಲೆ ಅಲ್ಲಿಗೆ, ಅಂದರೆ ಕೊಳವೆ ರೋಗ ಅಂತ ಏನಿರುತ್ತೆ ಅದು ಅಲ್ಲಿಗೆ ಕಂಟ್ರೋಲ್ ಆಗೋ ಥರ ಮಾಡಿದ್ದಾರೆ. ಸೊ ಅದು ಫುಲ್ ಹರಡಿಲ್ಲ. ಇನ್ನು ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಇನ್ನೂ ಕಾಯಿಲೆ ಸ್ಟಾರ್ಟ್ ಆಗಿಲ್ಲ. ಬಟ್ ಏನಂದರೆ ಸ್ವಲ್ಪ ಜನದ ಶುಂಠಿಗೆ ಕಾಯಿಲೆ ಸ್ಟಾರ್ಟ್ ಆಗಿಲ್ಲ. ಬಟ್ ಏನಂದರೆ ಆಲ್ಮೋಸ್ಟ್ ಎಲ್ಲರದ್ದು ಕೂಡ ಸೂಪರಾಗಿ ಬಂದಿದೆ ಶುಂಠಿ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬೆಳೀತಾ ಇದ್ದಾರೆ ಈ ಸಲ. ನೋಡೋಣ ಈ ಸಲದ ರೇಟ್ನಲ್ಲಿ ಯಾವ ರೀತಿ ಸಿಗುತ್ತೆ ಅಂತ. ಸೊ ನಂತರ ನಾವು ಇಲ್ಲಿ ಹೋಗ್ತಾ ದಾರಿ ಮಧ್ಯದಲ್ಲಿ ತೋಟ ಎಲ್ಲ ವಿಡಿಯೋ ಮಾಡ್ಕೊಂಡು ಹೋದೆ. ಹಾಗೆಯೇ ತೋಟದ ಹತ್ರ, ಅಂದರೆ ತೋಟ ದಾಟಿ ನಮ್ಮ ಹೊಲ್ದ ಹತ್ರ ಹೋದಾಗ ಇಲ್ಲಿ ಪಕ್ಕದ ಮನೆಯವ್ರದ್ದು ಒಂದು ಬಾಳೆ ಗಿಡನ ನೆಟ್ಟಿದ್ದಾರೆ. ಆ ಬಾಳೆ ಗಿಡದಲ್ಲಿ ಬಾಳೆಗೊನೆ ಬಿಟ್ಟಿತ್ತು. ನಾನು ಎಷ್ಟು ದೊಡ್ಡದಿದೆ ಅಂತ ನನಗೆ ಆಶ್ಚರ್ಯ ಆಗ್ಬಿಡ್ತು ಆ ಬಾಳೆಗೊನೆ. ಇದು ಬೂದ್ ಬಾಳೆ ಅಲ್ಲ, ಪಚ್ಚ ಬಾಳೆ ಅಂತ ಹೇಳ್ತಾರಲ್ವ, ಸೊ ಆ ಥರ ಬಾಳೆ ಇದು. ಸೊ ಇದು ಇನ್ನೂ ದಪ್ಪ ಬರುತ್ತೆ, ಇನ್ನು ಎಳೆ ಕಾಯಿ ಇರೋದ್ರಿಂದ. ಅದ್ರ ಹೂವು ಇತ್ತು. ಬಾಳೆ ಹೂವಿನ ಇಂದ ಪಲ್ಯ ಮಾಡಿದರೆ ತುಂಬ ಟೇಸ್ಟ್ ಅಂತ ಕೇಳಿದ್ದೆ. ಅದಕ್ಕೋಸ್ಕರ ಮಾಡೋಣ ಅನ್ನೋದಕ್ಕೋಸ್ಕರ ನಾನು ಹೂವು ಕಿತ್ಕೊಂಡು ಬರೋಣ ಅಂತ ಹೋಗಿದ್ದೆ. ಅದ್ರ ಬಾಳೆ ಹೂವು ಏನಿದೆ ಅದನ್ನು ಕೂಡ ಕಿತ್ಕೊಂಡಿದ್ದೀನಿ. ನೋಡೋಣ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಾಳೆದಿನ ಹೂವಿಂದ ಯಾವ ರೀತಿ ಪಲ್ಯ ಮಾಡಿದೆ ನಾನು ಅಂತ. ಸೊ ಇದೆಲ್ಲ ಪಕ್ಕದ ನಮ್ಮ ಹೊಲಗಳೇನಿದ್ದಾವೆ ಆ ಹೊಲದ ಪಕ್ಕದ ಹೊಲಗಳದ್ದು. ಇದು ತುಂಬಾ ಹಳ ಎಲ್ಲ ಬೆಳ್ಕೊಂಡು ಅವರು ಊರಲ್ಲಿಲ್ಲ ಇವಾಗ ಸದ್ಯಕ್ಕೆ, ಬೇರೆ ಕಡೆ ಎಲ್ಲ ಹೋಗಿದ್ದಾರೆ. ಅವರು ಊರಲ್ಲಿ ಇಲ್ಲದೆ ಇರೋ ಕಾರಣ ಅದು ಫುಲ್ ಪಾಳು ಬಿದ್ದಂಗೆ ಆಗಿಬಿಟ್ಟಿದೆ ಹೊಲ. ಫುಲ್ಲು ಮೇವು ಪೊದೆ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಅದರೊಳಗಡೆ ಕಾಲಿಟ್ಟು ಓಡಾಡೋಕ್ಕೆ ಭಯ ಆಗ್ತಾಯಿತ್ತು. ಹಸುಗಳೆಲ್ಲ ಏನಿದ್ರೆ ಮೇವಿದೆ ಅನ್ನೋದಕ್ಕೋಸ್ಕರ ಅದರೊಳಗಡೆ ಎಲ್ಲ ನುಗ್ಗು ಹೋಗ್ಬಿಟ್ಟಿದ್ವು. ನೋಡ್ತಾ ಇರ್ಬೋದು, ಬೆಳಗ್ಗೆ ಒಂದು 8:30 9 ಗಂಟೆಗೆ ಬಂದುಬಿಟ್ಟಿದ್ದೀವಿ. ಕಾಲನ್ನ ಇಡೋಕ್ಕೆ ಭಯ ಆಗ್ತಾಯಿದೆ ನನಗೆ, ಎಲ್ಲಿ ಏನಿರುತ್ತೋ ಅಂತ ಭಯ. ಸೊ ಈಗ ನೋಡಿ, ನಾವು ಹಸುಗಳನ್ನ ಕಟ್ಟುವಂಥ ಜಾಗ ಏನಿದೆ ಫುಲ್ ಮೈದಾನ ಥರ ಇದೆ. ಅದು ನೋಡಲಿಕ್ಕೆ ಹಸುಗಳನ್ನ ಮೇಯಿಸೋ ಅಂಥವ್ರಿಗೆ ಇದು ಒಳ್ಳೆ ಬೆಸ್ಟ್ ಜಾಗ ಅಂತ ಹೇಳ್ಬೋದು. ಯಾಕಂದರೆ ನಮ್ಮನೆ ಹಸುಗಳನ್ನ ನಾವು ಬೆಳಗ್ಗೆ ತಂದು ಕಟ್ಟಿದರೆ ಮಧ್ಯಾಹ್ನ ಸ್ವಲ್ಪ ಬಂದು ನೀರು ಕುಡಿಸಿ ಮತ್ತು ಇನ್ನೊಂದು ಜಾಗ ಚೇಂಜ್ ಮಾಡಿ ಕಟ್ತೀವಿ. ಹಾಗಾಗಿ ಅಲ್ಲಿ ತುಂಬ ಹೊಟ್ಟೆ ತುಂಬ ಮೇಯ್ಕೊಳ್ತಾವೆ. ಮಿನಿಮಮ್ 3 ತಿಂಗಳಿಂದ ಮೇಯ್ತಾ ಇದ್ದಾವೆ. ಇನ್ನೂ 3 ತಿಂಗಳು ಮೇಯುವಷ್ಟು ಜಾಗ ಇದೆ ಅಲ್ಲಿ. ಸೊ ನಂತರ ಇಲ್ಲೇ ಪಕ್ಕದಲ್ಲಿ ಇದೆ, ಅಂದರೆ ನಾವು ಮೈದಾನ ಏನಿದೆ ಅಲ್ಲಿ ಹಸುಗಳನ್ನ ಮೇಯಿಸೋ ಅಂಥದ್ದು, ಅದ್ರ ಪಕ್ಕದಲ್ಲೇ ಒಂದು ನೇರಳೆ ಹಣ್ಣಿನ ಮರ ಇದೆ. ಸೊ ಇಲ್ಲಿ ತನಕ ಬಂದು ನೇರಳೆ ಹಣ್ಣನ್ನ ತಿಂದೆ ಹಾಗೆ ಹೋದ್ರಾಗುತ್ತಾ. ಸೊ ನೋಡೋಣ, ನಮಗೆ ಕೈಗೆ ಎಟ್ಕಿದ್ರೆ ಸ್ವಲ್ಪ ನಾವು ಕುಯ್ಕೊಂಡು ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ಕೈಗೆ ಎಡಕ್ತಾ ಇಲ್ಲ, ಅದು ತುಂಬ ಮೇಲಿದೆ. ಅಂದರೆ ಗಿಡ ಅದಿನ್ನು ದೊಡ್ಡ ಮರ ಅಲ್ಲ, ಒಂದು ಅರ್ಧಂಬರ್ಧ ಮರ ಅಂತ ಹೇಳ್ತಾರಲ್ವ, ಹಾಗೆ ಸ್ವಲ್ಪ ಚಿಕ್ಕದೇ ಮರ. ಬಟ್ ಕೈಗೆ ಎಡ್ಕೋ ಥರ ಇಲ್ಲ. ಎಡ್ಕೋದನ್ನ ನೋಡೋಣ ಅಂತ ಟ್ರೈ ಮಾಡಿದೆ, ಒಂದು ಎಡ್ಕೋ ಥರ ಕಾಣಿಸ್ಲಿಲ್ಲ. ಆದಷ್ಟು ಎಡಗಿಸಿ ನೋಡಿದ್ರೆ ಅಂದರೆ ನನ್ನ ಕೈ ಸಿಕ್ಕಿದ್ದು ಒಂದು 4ರಿಂದ 5 ಅಷ್ಟೇ. ಸೊ ಕೆಳಗಡೆ ತುಂಬಾ ಬಿದೋಗಿತ್ತು. ಎಲ್ಲ ಆಯ್ಲಿಕ್ಕೆ ಹೋದ್ರೆ ಆಗಲ್ಲ ಅಂತ. ಆಮೇಲೆ ಅಲ್ಲಿ ಆ ಹಂಚಿನಲ್ಲಿ 4ರಿಂದ 5 ನವಿಲುಗಳು ಏನು ಮಾಡ್ತಾಯಿದ್ವು ಅಂದರೆ ಗರಿ ಬಿಚ್ಚಿ ನರ್ತನ ಮಾಡ್ತಾರೆ ಅಂತ ಹೇಳ್ತಾರಲ್ವ, ಆ ಥರ ಗರಿ ಬಿಚ್ಚಿದ್ವಿ. ಅದನ್ನು ನೋಡಲಿಕ್ಕೆ ಚೆನ್ನಾಗಿತ್ತು ಅಂತ ವಿಡಿಯೋ ಮಾಡ್ಕೊಂಡಿದ್ದೆ. ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ. ನಂತರ ನಾವು ಮಧ್ಯಾಹ್ನ ಒಂದು 11 ಗಂಟೆ 12 ಗಂಟೆ ಆಗಿತ್ತು ನಾವು ಮನೆಗೆ ಹೋಗಿ. ಅಷ್ಟರಲ್ಲೇ ಹಸು ಕರು ಹಾಕೊಂಡ್ಬಿಟ್ಟಿತ್ತು ಹೊಲ್ದನೇ. ಇದು ಬೆಳಗ್ಗೆ ನಾನು ಹಿಡ್ಕೊಂಡು ಬಂದಿದ್ದ ಹಸು. ನಾನು ಇನ್ನೂ 1 ವಾರ ಬೇಕು ಅಂತ ಹೇಳ್ಕೊಂಡು ಹೋಗಿದ್ದೆ. ಬಟ್
ಏನಾಗಿದೆ ಅಂತ ಗೊತ್ತಿಲ್ಲ, ಕಟ್ಟಿರೋ ಹೊಲದೊಳಗಡೆನೇ ಕರು ಹಾಕೊಂಡ್ಬಿಟ್ಟಿದೆ. ಸೊ ಇನ್ನೂ ಟೈಮ್ ಬೇಕಿತ್ತು, ಒಂದು ವಾರ ಅಂತ ಅನ್ಕೊತೀನಿ. ಸೊ ಬಿಸಿಲಲ್ವಾ, ಕರುನ ಹಿಡ್ಕೊಂಬರೋಕೆ ಆಗ್ತಾ ಇರಲಿಲ್ಲ. ಅದು ಸ್ವಲ್ಪ ಚೆನ್ನಾಗೇ ಬೆಳವಣಿಗೆ ಆಗಿದೆ. ಇನ್ನೊಂದು ವಾರ ಆಗಿದ್ದರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು. ಸಪೋರ್ಟಿಗೆ ಅಂತ ಗೋಣಿಚೀಲನ ತಂದಿದ್ದೆ. ನಮ್ಮ ಯಜಮಾನ್ರು ಮತ್ತು ಮಾವ ಇಬ್ಬರೂ ಗೋಣಿಚೀಲ ಮಧ್ಯೆ ಹಾಕ್ಕೊಂಡು ಹಿಡ್ಕೊಂಡು ಹೋಗ್ತೀವಿ. ಯಾಕಂದರೆ ಹಂಗೆ ಇಟ್ಕೊಂಡು ಹೋಗ್ಲಿಕ್ಕೆ ಅದು ಜಾರುತ್ತಲ್ಲ, ಅದ್ರ ಮೇಲ್ಗಡೆ ಎಲ್ಲ ಇರುತ್ತಲ್ಲ ಗಲೀಜು, ಅದರಿಂದ ಜಾರುತ್ತೆ, ಹಿಡ್ಕೊಳಕ್ಕಾಗಲ್ಲ ಅಂತ ಗೋಣಿಚೀಲದ ಮೇಲೆ ಹಾಕ್ಕೊಂಡು ತಗೊಂಡು ಬಂದು ಹಸಿರು ಮೇವಿರೋ ಅಂತ ಒಂದು ಬದು ಮೇಲೆ ಹಾಕಿದ ಮೇಲೆ ಅದು ಎದ್ದು ನಿಲ್ಲಕ್ಕೆ ಟ್ರೈ ಮಾಡ್ತಾ ಇದೆ. ಎಷ್ಟು ಚೆನ್ನಾಗಿ ಎದ್ದು ನಿಂತ್ಕೊತಾ ಇತ್ತು ಅಂದರೆ ನಿಂತ್ಕೊಂಡು ಆಗಿ ಬಿದ್ದೋಗ್ತಾಯಿತ್ತು. ನೋಡಿ ಈಗ ನಿಂತಿದೆ, ಸಡನ್ಲಿ ಬಿದ್ದೋಗುತ್ತೆ, ಬಿದ್ದೋಯ್ತು. ಸೊ ನಾವು ಹಂಗೆ ಟ್ರೈ ಮಾಡಿ ಬೈಕ್ನಲ್ಲಿ ಕರುನ ಬೈಕ್ನಲ್ಲಿ ಇಟ್ಕೊಂಡು ಬಂದ್ವಿ. ಹಸುನ ಹಿಂದ್ಗಡೆ ಇಟ್ಕೊಂಡು ಬಂದೆ ನಾನು. ಮನೆಗೆ ಇಟ್ಕೊಂಡು ಬಂದು ಇನ್ನೂ ಕಸ ಹಾಕೋದು ಅಂದರೆ ಏನಿದೆ ಅದು ಗಲೀಜೆಲ್ಲ ಹೋಗ್ಬೇಕಲ್ವ, ಕಸ ಹಾಕೋದು ಇನ್ನೂ ಟೈಮ್ ಇತ್ತು. ಅಷ್ಟರಲ್ಲಿ ನಾವು ಒಂದು ಸಲ ಹಾಲು ಕರೆದು ಕರುಗೆ ಹಾಲು ಕುಡಿಸ್ಬಿಡೋಣ, ತುಂಬ ಹೊತ್ತು ಹಸ್ಕೊಂಡಿರಲ್ಲ ಅಂತ ಕರಲಿಕ್ಕೆ ಟ್ರೈ ಮಾಡ್ತಾಯಿದ್ವಿ. ಫಸ್ಟ್ ಟೈಮ್ ಅಂದರೆ ನಮ್ಮ ಮನೆಗೆ ತಂದಿರೋ ಹಸು ಅಲ್ವ ಅದು, ಅಂದ್ರೆ ಸ್ವಲ್ಪ ಭಯ ಇತ್ತು, ಹೆಂಗಾದರೂ ಆಗಲಿ ಅಂತ ಹಸು ಮುಂದೆ ನಾನು ಕೂತ್ಕೊಂಡಿದ್ದೆ. ನಮ್ಮ ಯಜಮಾನ್ರು ಕರೆಕ್ಟಾಗಿ, ನಾನು ಫಸ್ಟ್ ಟೈಮ್ ಯಾವುದೇ ಹಸು ಕರು ಹಾಕಿದ್ರು ಫಸ್ಟ್ ಟೈಮ್ ಸಡನ್ಲಿ ಹೋಗಿ ನಾನು ಕೈ ಹಾಕಲ್ಲ. ಯಾಕಂದರೆ ಅದು ಸಡನ್ಲಿ ಏನಾದರೂ ಅಂದರೆ ಹೊಸೊಬ್ರು ಕೈ ಹಾಕಿದ್ರು ಅಂದಮೇಲೆ ಒದ್ಬಿಟ್ರೆ ಅನ್ನೋ ಭಯ. ಒದ್ದು ಏನಾದರೂ ನೋವು ಮಾಡ್ಕೊಂಡ್ಬಿಟ್ರೆ ಆಮೇಲೆ ಮಕ್ಕಳಿಗೆ ಟಿಫನ್ ಮಾಡಲಿಕ್ಕಾಗಲಿ ಮನೆ ಕೆಲಸ ಮಾಡಲಿಕ್ಕಾಗಲಿ ಕಷ್ಟ ಆಗುತ್ತೆ ಅಂತ ನಾನು ಫಸ್ಟ್ ಟೈಮ್ ಹೋಗಿ ಕೈ ಹಾಕಲ್ಲ. ಅಂದರೆ ನಮ್ಮ ಮನೆಯವ್ರಿಗೆ ಹೋದ್ರೂ ಪರವಾಗಿಲ್ಲ ಅಂತ ಏನಿಲ್ಲ. ಸ್ವಲ್ಪ ಗಂಡಸರನ್ನ ನೋಡಿದರೆ ಅವು ಏನು ಮಾಡುತ್ತೆ ಅಂದರೆ ಹಸುಗಳು ಭಯದಲ್ಲಿ ನಿಂತ್ಕೊತವೆ. ಅವು ಅಷ್ಟು ಸಡನ್ಲಿ ಕಾಲು ಎತ್ತೋದು ಕೈ ಎತ್ತೋದು ಈ ಥರ ಎಲ್ಲ ಮಾಡಲ್ಲ. ಅದಕ್ಕೋಸ್ಕರ ನಮ್ಮ ಯಜಮಾನ್ರೇ ಸ್ವಲ್ಪ ದೂರ ಕೂತ್ಕೊಂಡು ಕರ್ಕೊತಾರೆ. ಅದು ಕರ್ಕೊಂಡ ಮೇಲೂ ಕಾಲು ಎತ್ತಿಲ್ಲ ಅಂದರೆ ನೆಕ್ಸ್ಟ್ ಟೈಮಿಂದ ನಾನೇ ಕರ್ಕೊತೀನಿ. ಸೊ ಹಾಲೆಲ್ಲ ಕರೆದಿದ್ದಾಯಿತು. ಅದು 1.5 ಲೀಟ್ರಷ್ಟು ಹಾಲು ಕೊಟ್ಟಿದೆ. ಸೊ ಇವಾಗ ಕೆತ್ತಲನ್ನ ನೀಟಾಗಿ ತೊಳೆದು ಅದಕ್ಕೆ ನೀರು ಎರಚಿದ್ರೆ, ಹಾಲು ಕರೆದ ತಕ್ಷಣ ನೀರು ಎರಚಿದ್ರೆ ಕೆತ್ತಲು ಬಾವು ಆಗೋದು ಆದಷ್ಟು ಕಡಿಮೆ ಆಗುತ್ತೆ. ಸೊ ಇವಾಗ ಹಾಲನ್ನ ಕುಡಿಸ್ಬೇಕು ಕರುಗೆ ನಾನೊಂದು ಲಿಪ್ಪಲ್ಲಿ ಹಾಕ್ಕೊಂಡು ಕರುಗೆ ಹಾಲು ಕುಡಿಸಿದ್ದಾಯಿತು. ನಮ್ಮ ಯಜಮಾನ್ರು ಕುಡಿಸು ನೀನು, ನಾನು ಸ್ವಲ್ಪ ಅದಕ್ಕೆ ಟ್ರಾನ್ಸ್ಮಿಕ್ಸ್ ಅಂತ ಬರುತ್ತೆ ಅದನ್ನ ತರಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೋದರು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮ್ಮನೆ ಹಸು ಕರು ಹಾಕಿದರೆ ಅದು ಯಾವ ರೀತಿ ನೋಡ್ಕೊತೀರಾ ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.